ಪ್ರೀತಿಯ ಮೂಲ ಅಂದ್ರೆ ಅದು ತಾಯಿ. ತಾನು ಕಷ್ಟ ಕಂಡ್ರೂ ಮಗುವಿನ ಇಷ್ಟ ಈಡೇರಿಸುವವಳು ಹೆತ್ತ ತಾಯಿ. ಅಂತಹ ತಾಯಿಗೆ ಇಲ್ಲೊಬ್ಬ ಮಗಳು ಹಾಗೂ ಅಳಿಯ ಪಾಪದ ಕೆಲಸ ಮಾಡಿದ್ದಾರೆ. ಹಣ್ಣು ಹಣ್ಣು ಮುದುಕಿ, ಕೈಕಾಲು ನಡುಗುತ್ತಿವೆ, ಮೇಲೇಳುವುದಕ್ಕೂ ಆಗ್ತಿಲ್ಲ. ಮೈ ಕೊರೆವ ಚಳಿಯಲ್ಲಿ ಈ ಅಜ್ಜಿ ಅನಾಥವಾಗಿ ಬಿದ್ದಿದ್ರು. ನಡುಗುತ್ತಲೇ 18 ಗಂಟೆ ಕಾಲ ರಸ್ತೆ ಪಕ್ಕದಲ್ಲೇ ನರಳಾಡ್ತಿದ್ರು. ರಾತ್ರೋರಾತ್ರಿ ವೃದ್ಧೆಯನ್ನ ರಸ್ತೆಯಲ್ಲೇ ಬಿಟ್ಟೋದ ಪಾಪಿ ಮಗಳು. ಆನೇಕಲ್ನಲ್ಲಿ ಮಗಳಿಂದಲೇ ಅಮಾನವೀಯ. ಇವರ ಹೆಸರು ಗ್ರೇಸಿ ಪೀಟರ್. ವಯಸ್ಸು 80 ದಾಟಿದೆ. ದೊಮ್ಮಸಂದ್ರದಲ್ಲಿ ಮಗಳು ಅಳಿಯನ ಜೊತೆ ವಾಸ ಮಾಡ್ತಿದ್ರು. ಆದ್ರೆ ನಡೆಯೋದು ಹೋಗ್ಲಿ, ಮೇಲೇಳೋದಕ್ಕೂ ಇವರಿಗೆ ಆಗಲ್ಲ. ಅಂಥದ್ರಲ್ಲಿ ಇವರನ್ನ ಪಾಪಿ ಮಗಳು ಮತ್ತು ಅಳಿಯ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ವಿಷಯ ಏನಂದ್ರೆ, ಆನೇಕಲ್ ತಾಲೂಕಿನ ಸರ್ಜಾಪುರದ ವಿ ಕಲ್ಲಹಳ್ಳಿ ಗ್ರಾಮದ ನಡು ರಸ್ತೆಯಲ್ಲಿ 80 ವರ್ಷದ ಅಜ್ಜಿ ನರಳಾಡ್ತಿದ್ರು. ಮೈ ಕೊರೆಯುವ ಚಳಿಯಲ್ಲಿ ನಡುಗುತ್ತಾ ಅನಾಥರಂತೆ ಬಿದ್ದಿದ್ರು. ಬೆಳಗ್ಗೆ ಅಜ್ಜಿಯನ್ನ ಗಮನಿಸಿದ ಗ್ರಾಮಸ್ಥರು ಯಾರಮ್ಮ ನೀವು ಅಂತ ವಿಚಾರಿಸಿದ್ದಾರೆ. ನಂತರ ವೃದ್ಧೆಯನ್ನ ಆಶ್ರಮಕ್ಕೆ ಕರೆದೊಯ್ದಿದ್ದಾರೆ. ಸರ್, ಆಯಮ್ಮ ತಂದು ರಾತ್ರಿ 2ನೇ ತಾರೀಕು ರಾತ್ರಿ ಸುಮಾರು 7:35 ತಂದು ಬಿಟ್ಟಿದ್ದಾರೆ ಅವರು. ನಾವು ನೋಡಿದ್ದು ಮಂಗಳವಾರ ಬೆಳಿಗ್ಗೆ 3ನೇ ತಾರೀಕು 9 ಗಂಟೆ, ಬೆಳಿಗ್ಗೆ 9 ಗಂಟೆ ನಾವು ನೋಡಿರೋದು ಸರ್. ಸುಮಾರು 14-15 ಅವರು ಅಜ್ಜಿ ಈ ಹಿಮ ಬೀಳಬೇಕಾದ್ರೆ ಚಳಿಯಲ್ಲಿ ಆಯಮ್ಮ ರಗ್ಗು ಏನೂ ಇಲ್ಲ, ಅವ್ರಿಗೆ ಉದುರ್ಕೊಳಕ್ಕೂ ಏನಿಲ್ಲ. ಚಳಿಯಲ್ಲಿ ಒಬ್ಬರೇ ಅವರು, ನಾವು ಬೆಳಿಗ್ಗೆ 9 ಗಂಟೆ ನೋಡೋ ಗಂಟೆ ಅವ್ರು ಅಲ್ಲೇ ಇದ್ದಾರೆ ರಾತ್ರಿ. ಸರ್, ಇದು ಯಾರೇ ಆಗಲಿ ಮನುಕುಲಕ್ಕೆ ಅವಮಾನ ಸರ್. ಇದು ಆಗಿದ್ದೇನೆಂದ್ರೆ, ಜನವರಿ 2ರ ಸಂಜೆ 7:50 ಸುಮಾರಿಗೆ ಈ ಅಜ್ಜಿಯನ್ನ ಮಗಳು ಆಶಾರಾಣಿ ಹಾಗೂ ಅಳಿಯ ಮಂಜುನಾಥ್ ಕಾರ್ನಲ್ಲಿ ಬಂದು ಗ್ರಾಮದ ದೇವಾಲಯದ ಬಳಿ ಬಿಟ್ಟು ಹೋಗಿದ್ರಂತೆ. ಸದ್ಯ ಬನ್ನೇರುಘಟ್ಟದ ಏರ್ ಹ್ಯೂಮನಿಟೇರಿಯನ್ ಹೋಮ್ಸ್ನಲ್ಲಿ ಅಜ್ಜಿಯನ್ನ ನೋಡಿಕೊಳ್ಳುತ್ತಿದ್ದಾರೆ. ನಿಮ್ಮ ಹೇಗಾಯ್ತು, ನಿಮ್ಮ ಪರಿಸ್ಥಿತಿ ಹೀಗೇಗಾಯ್ತು? ಹೇಗಾಯ್ತು ಅಂದ್ರೆ ಅವ್ನು ಕುಡುಕ. ಯಾರೋ ಮಂಜುನಾಥ್ ಕುಡುಕ. ಆ ಕುಡುಕನಿಂದ ನಾವು ಮಗಳು ಮಕ್ಕಳು ಎಲ್ಲ ಅಗಲೋಗಿರೋದು. ಸೊ ನಿಮ್ ಕಾಲಿಗೆ ಏಟಾಗಿದೆಯಲ್ಲ, ಏನಾಯ್ತು ನಿಮ್ ಕಾಲಿಗೆ? ಮುರ್ದಾಕ್ಬಿಟ್ರಾ? ಯಾರು ಮುರ್ದಿದ್ದು? ಅವನೇ ಅಳಿಯ. ಅದೇನೇ ಹೇಳಿ, ಮಗಳೇ ತನ್ನ ತಾಯಿಯನ್ನ ಬೀದಿಯಲ್ಲಿ ಬಿಟ್ಟು ಹೋಗಿರೋದು ನಿಜಕ್ಕೂ ದುರಂತ. ರಾಮು, TV9 ಆನೇಕಲ್.